MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಹಲವು ಸುದ್ದಿಗಳಿದೆ. ಅದರಲ್ಲಿ ಮುಖ್ಯವಾಗಿ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಸ್ಟೋರಿ ನಂಬರ್ 1, ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಹಾಕುವಂತಹ ಕೆಲಸ ರಾಜ್ಯಪಾಲರಿಂದ ನಿರಂತರವಾಗಿ ಆಗ್ತಾ ಇದೆ. ಮೊನ್ನೆ ಜಾಯಿಂಟ್ ಸೆಷನ್ ಅನ್ನ ಉದ್ದೇಶಿಸಿ ಮಾತಾಡುವಾಗ ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಮಾಡಲಿಲ್ಲ. ಕೇವಲ 30 ಸೆಕೆಂಡ್ ಮಾತಾಡಿ ನಿರ್ಗಮಿಸಿ ಬಿಟ್ರು. ಇದು ಇಡೀ ದಿನ ನಿನ್ನೆ ಭಾರಿ ಚರ್ಚೆ, ಆಕ್ರೋಶಕ್ಕೆ ಕಾರಣ ಆಯಿತು. ರಾಜ್ಯಪಾಲರು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅಂತ ಆಡಳಿತ ಪಕ್ಷದವರು ಹೇಳಿದರೆ, ರಾಜ್ಯಪಾಲರು ಸರಿಯಾಗಿಯೇ ನಡೆದುಕೊಂಡಿದ್ದಾರೆ. ಅವರು ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ, ಸಂವಿಧಾನಕ್ಕೆ ಅಗೌರವ ತೋರಿಲ್ಲ. ಅವರು ಸೆಷನ್ಗೆ ಬಂದಿದ್ದಾರೆ, ಭಾಷಣ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಬಂತು ಸಂವಿಧಾನಕ್ಕೆ ಅಗೌರವ ಅನ್ನುವಂಥ ಪ್ರಶ್ನೆಯನ್ನ ವಿಪಕ್ಷದವರು, ಬಿಜೆಪಿಯವರು ಮಾಡಿದರು. ಈಗ ಮತ್ತೆ ಸವಾಲು ಹಾಕುವಂತ ಕೆಲಸ ಆಗ್ತಾ ಇದೆ. ಗಣರಾಜ್ಯೋತ್ಸವದ ದಿನ ಮತ್ತೆ ರಾಜ್ಯಪಾಲರು ಭಾಷಣ ಮಾಡಬೇಕು. ಅವತ್ತು ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಮೂಲಕ ಮತ್ತೆ ಸವಾಲು ಹಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಆಗತ್ತಾ? ಇದನ್ನ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ನೋಡೋಣ. ಇನ್ನು ಟಾಪ್ ಸ್ಟೋರಿ ನಂಬರ್ 2, ಬಳ್ಳಾರಿ ಬೆಂಕಿ ರಾಜಕೀಯ ಜೋರಾಗ್ತಾನೆ ಇದೆ, ಆರ್ತಾನೆ ಇಲ್ಲ. ಮತ್ತೆ ರಾಮುಲು ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚುವಂತಹ ಕೆಲಸ ಆಗಿದೆಯಂತೆ. ಈ ವಿಚಾರ ಭಾರಿ ರಾಜಕೀಯವನ್ನ ಪಡೆದುಕೊಂಡಿದೆ. ಅಂದರೆ ಕಾಂಗ್ರೆಸ್ನವರೇ ಹಚ್ಚಿದ್ದಾರೆ ಅನ್ನುವಂಥ ನೇರ ಆರೋಪವನ್ನ ಈಗ ರೆಡ್ಡಿ ಆ್ಯಂಡ್ ಟೀಮ್ ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ನವರ ಉತ್ತರ ಏನು? ಇವತ್ತು ಮತ್ತೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ನೋಡ್ತಾ ಹೋಗೋಣ. ಇನ್ನ ಸ್ಟೋರಿ ನಂಬರ್ 3, ಬಾಂಗ್ಲಾ ಹಿಟ್ ವಿಕೆಟ್. ನಾವು ಭಾರತಕ್ಕೆ ಬಂದು ಆಡೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರೇನೋ ನಿಜ, ಯಾರ್ದೋ ಮಾತು ಕೇಳಿಕೊಂಡು. ಆದರೆ ಇದರಿಂದ ಇವ್ರಿಗೆ ಎಷ್ಟು ಲಾಸ್ ಆಗ್ತಿದೆಯಾ ಗೊತ್ತಾ? ಮೊದಲೇ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾರದ್ದೋ ಮಾತನ್ನ ಕೇಳಿ ಇವ್ರು ಹೆಂಗ್ ಕೆಟ್ಟರು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ರಾಜ್ಯಪಾಲರು ವರ್ಸಸ್ ಸಿದ್ದು ಸರ್ಕಾರದ ವಾರ್. ಗಣರಾಜ್ಯೋತ್ಸವ ಭಾಷಣದ ಬಗ್ಗೆ ತಕರಾರು. ಸ್ವಂತ ಭಾಷಣ ಓದ್ತಾರಂತೆ ಗವರ್ನರ್. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಮಂತ್ರಿ ವಿರುದ್ಧ ಕೇಸರಿ ಸೇನೆ ಸಮರ. ಕೊನೆಗೂ ರಾಜೀನಾಮೆ ಕೊಡ್ತಾರಾ ತಿಮ್ಮಾಪುರ? ನಮ್ಮ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ, ಮೋದಿ ಸರ್ಕಾರದ ನಡೆಗೆ ಕೈಪಡೆ ಅಪಸ್ವರ. ರಾಜ್ಯದ್ದೇ ತಪ್ಪು ಅಂತ ಬಿಜೆಪಿ ಅಬ್ಬರ. ಬಿಸಿಸಿಐ ಮುಂದೆ ಬಾಂಗ್ಲಾದೇಶ್ ಹಿಟ್ ವಿಕೆಟ್. T20 ವಿಶ್ವಕಪ್ ಟೂರ್ನಿಯಿಂದ ನೆರೆಯ ದೇಶ ಔಟ್. ICC ನಡೆಗೆ ಪಾಕಿಸ್ತಾನದ ಸಿಟ್ಟು. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ಸಮರ ಜೋರಾಗಿದೆ. ಈಗಾಗಲೇ ಕಿತ್ತಾಟದಲ್ಲಿಯೇ ಅಧಿವೇಶನದ 2 ದಿನ ಕಳೆದು ಹೋಯಿತು. ಸೋಮವಾರ ಮತ್ತೊಂದು ಸಮರಕ್ಕೆ ವೇದಿಕೆ ಶುರುವಾಗ್ತಾ ಇದೆ. ಮತ್ತೆ ರಾಜ್ಯಪಾಲರು ವರ್ಸಸ್ ಸಿದ್ದು ಸರ್ಕಾರದ ವಾರ್. ಗವರ್ನಮೆಂಟ್ ವಿರುದ್ಧ ತೊಡೆತಟ್ಟಿದ ಗವರ್ನರ್. ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ಈಗಾಗಲೇ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಉಂಟಾಗಿದ್ದ ಗದ್ದಲದ ಬೆನ್ನಲ್ಲೇ ಈ ಬಾರಿ ಗಣರಾಜ್ಯೋತ್ಸವದ ಭಾಷಣವೇ ಹೊಸ ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರದ ಭಾಷಣ ಓದಲ್ವಾ ರಾಜ್ಯಪಾಲ ಗೆಹ್ಲೋಟ್? ಸಂಪ್ರದಾಯದಂತೆ ಗಣರಾಜ್ಯೋತ್ಸವದಂದು ರಾಜ್ಯಪಾಲರು ಓದುವ ಭಾಷಣವನ್ನ ರಾಜ್ಯ ಸರ್ಕಾರವೇ ತಯಾರಿಸಿ ನೀಡುತ್ತದೆ. ಆದರೆ ಈ ಬಾರಿ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ಕುರಿತು ತೀವ್ರ ಟೀಕೆಗಳಿರುವುದು ರಾಜ್ಯಪಾಲರ ಅಸಮಾಧಾನಕ್ಕೆ ಕಾರಣವಾಗಿದೆಯಂತೆ.
ಸಾಲು ಸಾಲು ಆರೋಪ ಮಾಡಿದ ಸಿದ್ದು ಸರ್ಕಾರ. ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗುತ್ತಿರುವ ತೆರಿಗೆ ಅನ್ಯಾಯ, ಅನುದಾನ ಹಂಚಿಕೆಯಲ್ಲಿ ನಡೆಯುತ್ತಿರುವ ತಾರತಮ್ಯ, ಮಲತಾಯಿ ಧೋರಣೆ ಸೇರಿದಂತೆ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಎನ್ನಲಾಗಿದೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬೇಕು. ರಾಜ್ಯಪಾಲರಿಗಾಗಲೇ ತೋರಿಸಿದ್ದಾರೆ, ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ನನ್ನ ಕೈಲಿ ಓದಿಸ್ಬೇಡಿ ಅಂತ. ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲನ್ನು ಏರ್ತಾರೆ, ಕಾಂಗ್ರೆಸ್ ಅವ್ರನ್ನ ತೋಲಿಸ್ತಾರೆ. ಈ ಅಂಶಗಳು ಕೇಂದ್ರ ಸರ್ಕಾರವನ್ನ ಟೀಕಿಸುವಂತಿರುವುದರಿಂದ ಅಂತಹ ಭಾಷಣವನ್ನ ಓದುವುದಿಲ್ಲ ಎಂದು ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾತಾಡುವಾಗ ಏನ್ ಮಾಡಿದ್ರು ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಈಗ ಮಾಣಿಕ್ ಶಾ ಮೈದಾನದ ಕೌತುಕ ಹೆಚ್ಚಾಗಿದೆ. 26ನೇ ತಾರೀಕು, ಜನವರಿ 26ನೇ ತಾರೀಕು ಸರ್ಕಾರದ ಭಾಷಣವನ್ನ ಮಾಡ್ತಾರಾ ಮಾಡಲ್ವಾ ರಾಜ್ಯಪಾಲರು? ಗಣರಾಜ್ಯೋತ್ಸವದ ದಿನ ಏನಾಗುತ್ತೆ? ಭಾಷಣ ಬ್ಯಾಟಲ್ ಬೆಂಕಿ ಯಾರುವ ಮುನ್ನವೇ ಮತ್ತೆ ಹೊತ್ತಿ ಉರಿತಾ ಇದೆ. ರಾಜ್ಯಪಾಲರು ಮತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕುವ ಕೆಲಸವನ್ನ ಮಾಡ್ತಾರಾ? ತಮ್ಮದೇ ಸ್ವಂತ ಭಾಷಣವನ್ನ ಓದ್ತಾರಂತೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ ನಿಶ್ಚಿತವಾಗಿದ್ದರೆ, ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮವನ್ನ ಸಾರೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆಯಾ? ತನ್ನ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ರಾಜ್ಯಪಾಲರು ಮಾತಾಡಬೇಕು. ಆ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಏನಾದರೂ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಗುತ್ತಾ? ಆ ರೀತಿ ರಾಜ್ಯಪಾಲರ ಜೊತೆಗೆ ಭಾಷಣ ಮಾಡಿಸ್ತಾರಾ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ರಾಜ್ಯ ಸರ್ಕಾರ ಮಾಡಿದರೆ ಮತ್ತೆ ಅಲ್ಲಿಗೆ ವಿವಾದ ಸ್ಟಾರ್ಟ್. ಅದನ್ನ ರಾಜ್ಯಪಾಲರು ಓದ್ತಾರೋ ಇಲ್ವೋ ಅನ್ನೋದೇ ಮುಖ್ಯ ಆಗುತ್ತೆ. ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧದ ಸಾಲುಗಳಿದ್ರೆ ಅವುಗಳಿಗೆ ಕತ್ತರಿ ಹಾಕುವಂತಹ ಕೆಲಸ ರಾಜ್ಯಪಾಲರಿಂದ ಆಗಬಹುದು. ಮೊನ್ನೆ ತರ ಕೇಂದ್ರ ಸರ್ಕಾರದ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದ್ತಾರಾ ಇಲ್ವಾ? ರಾಜ್ಯ ಸರ್ಕಾರದ ಭಾಷಣದ ಬಗ್ಗೆ ಈಗಾಗಲೇ ರಾಜ್ಯಪಾಲರು ವರದಿಯನ್ನ ಕೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನ ಕೇಳಿರೋದು ಗೆಹ್ಲೋಟ್ ಅವರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶಗಳಿದ್ರೆ ನಾನು ಓದಲ್ಲ ಅಂತ ಈಗಾಗಲೇ ಮಾಹಿತಿಯನ್ನ ನೀಡಿದಾರಂತೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿಯನ್ನ ಮಾಡದೇ ಇದ್ದರೆ, ಕೇಂದ್ರ ಸರ್ಕಾರದ ವಿರುದ್ಧದ ಖಂಡನಾ ನಿರ್ಣಯಗಳು ಅಥವಾ ಹಲವು ವಿಚಾರಗಳು ಇದ್ದರೆ ಅವುಗಳನ್ನ ತೆಗೆದು ಹಾಕುವ ಕೆಲಸ ಆಗಬೇಕಾಗಿದೆ ಅಂತ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ನೀವು ತೆಗಿಲಿಲ್ವಾ? ಆಗ ನಾನೇ ಸಿದ್ಧಪಡಿಸಿದ ಭಾಷಣವನ್ನ ಓದ್ತೇನೆ, ನಾನೇ ರೆಡಿ ಮಾಡ್ಕೊಂಡು ಬರ್ತೀನಿ ಒಂದು ಸ್ಪೀಚ್ನ, ಅದನ್ನ ಓದ್ತೇನೆ. ಸೊ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಈ ರೀತಿ ಪಟ್ಟು ಹಿಡಿದಿದ್ದಾರಂತೆ. ಇದು ಸರ್ಕಾರಕ್ಕೆ ಮತ್ತೊಂದು ರೀತಿಯ ಮುಜುಗರಕ್ಕೆ ಕಾರಣ ಆಗಬಹುದಾ? ರಾಜ್ಯಪಾಲರ ಗಣರಾಜ್ಯೋತ್ಸವದ ಭಾಷಣ ಇಡೀ ದೇಶದಲ್ಲಿ ಚರ್ಚಿತ ವಿಷಯ ಆಗಬಹುದಾ? ಸಿದ್ದರಾಮಯ್ಯ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ? ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಮನ್ರೇಗಾ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದು ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಆದರೆ ಅದೇ ಕಾಂಗ್ರೆಸ್ ಸರ್ಕಾರ ಅಬಕಾರಿ ಇಲಾಖೆ ಹಗರಣದ ಆರೋಪದಿಂದ ಕಂಗಾಲಾಗಿ ಹೋಗಿದೆ. ಸಿದ್ದು ಸರ್ಕಾರಕ್ಕೆ ತಲೆನೋವಾದ ಅಬಕಾರಿ ಹಗರಣ. ಆರ್ಬಿ ತಿಮ್ಮಾಪುರ ತಲೆದಂಡಕ್ಕೆ ವಿಪಕ್ಷಗಳ ಪಟ್ಟು. ರಾಜ್ಯಪಾಲರ ಭಾಷಣ, ವಿಬಿಜಿ ರಾಮ್ಜಿ ವಿವಾದದ ನಡುವೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಕಾದಿದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗಿರುವ ಅಕ್ರಮ ಇದೀಗ ಸಚಿವ ಆರ್ಬಿ ತಿಮ್ಮಾಪುರ್ಗೆ ಸುತ್ತಕೊಳ್ಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಹಾಗಾಗಿ ಇದು ವಿಪಕ್ಷಗಳಿಗೆ ಸಿಕ್ಕಿರುವ ಬಹುದೊಡ್ಡ ಅಸ್ತ್ರವಾಗಿದೆ. ಈಗಾಗಲೇ ಸದನದಲ್ಲೂ ಈ ಕುರಿತಾದ ಚರ್ಚೆ ಶುರುವಾಗಿದ್ದು ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಸರ್ಕಾರ
ಸರ್ಕಾರಕ್ಕೆ ತಲೆನೋವು. ಮನ್ರೇಗಾ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ಹಗರಣ ತಲೆನೋವಾಗಿ ಮಾರ್ಪಟ್ಟಿದೆ. ಮಂಗಳವಾರದ ಕಲಾಪದಲ್ಲಿ ತಿಮ್ಮಾಪುರ್ ವಿರುದ್ಧದ ಆರೋಪ ಮುಂದಿಟ್ಟುಕೊಂಡು ರಾಜೀನಾಮೆಗೆ ವಿಪಕ್ಷಗಳ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳ ಟೀಕೆ ಆರೋಪಗಳಿಗೆ ಪ್ರತ್ಯುತ್ತರ ಕೊಡುವುದಕ್ಕೆ ಸರ್ಕಾರದ ಪ್ಲಾನ್ ಏನು ಎಂಬುದು ಕುತೂಹಲ ಕೇಳಿಸಿದೆ. ಜನವರಿ 28ರಂದು ನಡೆಯುವ ಸಿಎಲ್ಪಿಯಲ್ಲೂ ಅಬಕಾರಿ ಹಗರಣ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ತಮ್ಮ ವಿರುದ್ಧದ ಆರೋಪವನ್ನು ಆರ್ಬಿ ತಿಮ್ಮಾಪುರ್ ನಿರಾಕರಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಆರೋಪದ ಕುರಿತು ಸ್ಪಷ್ಟನೆಯನ್ನ ನೀಡೋದಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ, ಅತೀಗವಾಗಿ ಭ್ರಷ್ಟಾಚಾರ ಇದೆ. ಇವತ್ತು CL7 ಲೈಸೆನ್ಸ್ ಕೊಡೋಕ್ಕೆ 2.5 ಕೋಟಿ, ಅಂದರೆ ಇವತ್ತು ಎಲ್ಲ ಬೆಲೆಗಳನ್ನು 2.5 ವರ್ಷದಲ್ಲಿ 20 ಬಾರಿ ರೈಸ್ ಮಾಡಿದ್ದಾರೆ, 20 ಬಾರಿ ಏರಿಸಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಂದರೆ ಎಲ್ಲ ರೀತಿಯಲ್ಲಿ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ. ಅಬಕಾರಿ ಹಗರಣ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಆದ್ದರಿಂದ ಬಿ ನಾಗೇಂದ್ರರಂತೆ ಸಿದ್ದರಾಮಯ್ಯನವರು ತಿಮ್ಮಾಪುರ್ ರಾಜೀನಾಮೆ ಪಡಿತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಖಾತೆಯಲ್ಲಿ ನಡೆದಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ಸುಳ್ಳಲ್ಲ. ಇವರು ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡ್ರೆ ಅವರು ದೊಡ್ಡವರಾಗ್ಬಿಡ್ತಾರೆ, ರಾಜಕಾರಣಿಗಳಾಗಲ್ಲ. ಭ್ರಷ್ಟ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದು ಹೇಗೆ? ಬಾರ್ ಲೈಸೆನ್ಸ್ ಲಂಚ ಯಾರ್ಯಾರಿಗೆ ಸೇರುತ್ತೆ? ಲೋಕಾಯುಕ್ತ FIR ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಉಲ್ಲೇಖ ಆಗಿದೆ. ಲೋಕಾಯುಕ್ತ FIR ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖವಾಗಿದೆ. DC ಜಗದೀಶ್ ಅಂದ್ರೆ ಅಬಕಾರಿ DC ಜಗದೀಶ್ ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡುವ ಕೆಲಸ ಆಗುತ್ತಂತೆ. BBMPಯ ವ್ಯಾಪ್ತಿಯಲ್ಲಿ CL7 ನೀಡೋದಕ್ಕೆ ಇವರು ಲಕ್ಷ ದುಡ್ಡನ್ನ ಫಿಕ್ಸ್ ಮಾಡಿದ್ದಾರೆ. ಲಕ್ಷ ದುಡ್ಡಿದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಆಚೆ ಹೋಗು, ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಲೈಸೆನ್ಸ್. 80 ಲಕ್ಷ ಫಿಕ್ಸ್ ಮಾಡ್ತಾರೆ ಅಂದ್ರೆ ಯಾವ ಲೆಕ್ಕ? ಮೊದಲಿಗೆ 75 ಲಕ್ಷದಲ್ಲಿ 50 ಲಕ್ಷವನ್ನ ನೀಡಬೇಕಂತೆ. ಹಣ ನೀಡದೇ ಇದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮನ್ನ ತಿರುಗೂ ನೋಡಲ್ಲ. ನೀವೇ ಹ್ಯಾಂಡಲ್ ಮಾಡ್ಕೊಳ್ಳೋದಾದ್ರೆ ಲೆಕ್ಕ ಬೇರೆ ರೀತಿ ಆಗುತ್ತೆ. 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ವರೆಗೂ ಹೋಗುತ್ತಂತದು. ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಲಂಚಕ್ಕೆ ಬೇಡಿಕೆ ಇಡುವಂತ ಕೆಲಸ ಇವರಿಂದ ಆಯ್ತಂತೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರು, DC, ರೆವಿನ್ಯೂ DC, ಕಮಿಷನರ್, ಈ ಎಲ್ಲ ಆಫೀಸಲ್ಲಿ 4 ಟೇಬಲ್ ಸೇರಿ ಲಂಚ ಡಿವೈಡ್ ಆಗುತ್ತೆ. 1.5 ಕೋಟಿ ರೂಪಾಯಿ ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಈ ರೀತಿ ಈಗ ಆಚೆ ಬರ್ತಾ ಇರೋದು. ಫಸ್ಟ್ ಸಚಿವರು ಹೋಗುತ್ತಂತೆ, ಅಬಕಾರಿ ಇನ್ಸ್ಪೆಕ್ಟರ್ ಹೋಗುತ್ತಂತೆ, ಅಬಕಾರಿ DC, ರೆವಿನ್ಯೂ DC, ಕಮಿಷನರ್ ಆಫೀಸ್, ಈ 4 ಟೇಬಲ್ ಎಲ್ಲ ಕಡೆ ಲಂಚ ಹೋದ ಮೇಲೆ ನಿಮ್ಮ ಲೈಸೆನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಜನವರಿ 14ನೇ ತಾರೀಕು ಅಬಕಾರಿ ಭವನದಲ್ಲಿ ಇದೇ ವಿಚಾರ ನಡೆದಿದ್ದು. ಲಂಚ ತಗೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿದ್ರು. ಒಬ್ಬ ಆ ಕಡೆ ಓಡ್ತಾನೆ, ಒಬ್ಬ ಈ ಕಡೆ ಓಡ್ತಾನೆ, ಒಬ್ಬ ಕ್ಯಾಮರಾ ನೋಡಿ ಮುಖ ಮುಚ್ಕೋತಾನೆ. ಅಬ್ಬಬ್ಬಬ್ಬ, ನಿಮಗೆ ಮಾನ ಮರ್ಯಾದೆ ಇದ್ರೆ ಯಾಕ್ರೆ ಲಂಚ ತಗೋಬೇಕು? ಆಮೇಲೆ ಕ್ಯಾಮರಾ ನೋಡಿದ ಮೇಲೆ ಇವರು ಮುಖ ತೋರಿಸ್ತೇ ಓಡೋದು. ಲಂಚ ಲಂಚ ಲಂಚ, ಎಲ್ಲ ಕಡೆ ಲಂಚ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಇದ್ರ ಮಧ್ಯೆ ಸಮರ್ಥನೆಗಳು, ನಮಗೆ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಗೊತ್ತಿಲ್ಲ, ನಾವ್ಯಾರು ಅಂತ ಹೇಳಿಲ್ಲ, ಹಿಂಗೆ ನಾನಾ ರೀತಿಯ ಸಮರ್ಥನೆ ಉತ್ತರಗಳು ಬರುತ್ತೆ. ತನಿಖೆ ಅನ್ನುವಂಥದ್ದು ಇದೆ. ಆ ತನಿಖೆಯಿಂದ ಎಲ್ಲವೂ ಆಚೆ ಬರುತ್ತಾ ಅಥವಾ ಇದು 10ರಲ್ಲಿ 11 ಕ್ಲೋಸ್ ಆಗಿಬಿಡುತ್ತಾ? ನೋಡೋಣ. ನೆಕ್ಸ್ಟ್, ಧಮಕಿ ವೀರ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. FIR ದಾಖಲಾಗಿ ಇಷ್ಟು ದಿನ ಆದರೂ ಕೂಡ ಈತನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇಲ್ಲ. ನಿರೀಕ್ಷಣಾ ಜಾಮೀನು ಕೋರಿ ಈತ ಅರ್ಜಿಯನ್ನ ಹಾಕಿದ್ದ. ಆ ಅರ್ಜಿಯು ಕೂಡ ವಜಾ ಆಗಿದೆ. ಇನ್ನೇನಿದ್ರು ಅರೆಸ್ಟ್. ಯಾವಾಗ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರೆ? ಯಾರ ಶ್ರೀರಕ್ಷೆಯಿಂದ ಇಷ್ಟು ದಿನ ಈತ ಎಲ್ಲಿದ್ದಾನೆ?
ಇನ್ನು ಮೇಲಾದರೂ ಆತನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ನಮ್ಮ ರಾಜ್ಯ ಪೊಲೀಸಿಂದ ಆಗುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇವತ್ತೇನೇನು ಬೆಳವಣಿಗೆ ಆಗಿದೆ ನೋಡ್ಕೊಂಬನ್ನಿ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ರಾಜೀವ್ ಗೌಡ ಧಮಕಿ ಹಾಕಿ 10 ದಿನ ಕಳೆದ್ರೂ ಸಾಹೇಬ್ರ ಸುಳಿವಿಲ್ಲ. ಕಾಂಗ್ರೆಸ್ ನಾಯಕರು ಅಮಾನತು ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನದ್ದೇ ಸರ್ಕಾರ ಇದ್ರೂ ಕೂಡ ಬಂಧನದ ಮಾತಿಲ್ಲ. ಕಾಂಗ್ರೆಸ್ನಿಂದ ಧಮಕಿ, ರಾಜೀವ್ ಗೌಡ ಅಮಾನತು. ಎಸ್ಕೇಪ್ ಆದ ನಾಯಕನನ್ನ ಬಂಧಿಸಲು ಬಿಜೆಪಿ ಪಟ್ಟು. ರಾಜೀವ್ ಗೌಡ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸಿ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿ ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡಿದ್ದಾರೆ ಅಂತ ಕೇಸ್ ಜಡಿಯಲಾಗಿದೆ. ಹೈಕೋರ್ಟ್ನಲ್ಲಿ ರಾಜೀವ್ ಗೌಡಗೆ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ರಾಜೀವ್ ಗೌಡ ಪೊಲೀಸರ ಮುಂದೆ ಶರಣಾಗದಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಪಾಸ್ಪೋರ್ಟ್ ಮೇಲೂ ಪೊಲೀಸರ ನಿಗಾ. ರಾಜೀವ್ ಗೌಡ ಪಾಸ್ಪೋರ್ಟ್ ಮೇಲೂ ಕಣ್ಣಿಟ್ಟಿರುವ ಪೊಲೀಸರು ವಿದೇಶಕ್ಕೆ ಎಸ್ಕೇಪ್ ಆಗದಂತೆ ನಿಗಾ ಇಟ್ಟಿದ್ದಾರೆ. ಈಗಾಗಲೇ ರಾಜೀವ್ ಗೌಡ ಪಾಸ್ಪೋರ್ಟ್ ಅವಧಿ ಜನವರಿ 12ಕ್ಕೆ ಅಂತ್ಯವಾಗಿದೆ. ರಿನ್ಯೂವಲ್ ಮಾಡಿಕೊಳ್ಳಲು ಅವಕಾಶ ನೀಡುವಂತೆ ರಾಜೀವ್ ಗೌಡ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಲುಕ್ಔಟ್ ನೋಟಿಸ್ ಜಾರಿಯಾಗುತ್ತಾ? ಧಮಕಿ ವೀರ ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದು ಲುಕ್ಔಟ್ ನೋಟಿಸ್ ಜಾರಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಟಿಸ್ ಹೊರಡಿಸಿ ಠಾಣೆಗಳಿಗೆ ಸೂಚನೆ ನೀಡಲು ತಯಾರಿ ನಡೆಸಿದ್ದಾರೆ. ಈ ವ್ಯಕ್ತಿ ಕಂಡು ಬಂದಲ್ಲಿ ಗಮನಕ್ಕೆ ತನ್ನಿ ಅಂತ ತಿಳಿಸಲು ಸಿದ್ಧತೆ ಮಾಡಿದ್ದಾರೆ. ಟೋಲ್ಗಳು ಸೇರಿದಂತೆ ಹಲವೆಡೆ ನಿಗಾ ವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಹಾಕಿರುವಂತಹ ವಿಚಾರ. ಧಮಕಿ ಹಾಕಿದಂತ ಈ ರಾಜೀವ್ ಗೌಡನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಎರಡೆರಡು ಎಫ್ಐಆರ್ ಆಗುತ್ತೆ ಈತನ ವಿರುದ್ಧ. ಅಮಾನತ್ತು ಮಾಡಿ ಪಕ್ಷದಿಂದ ಆಚೆ ಹಾಕಿ ಕೈ ತೊಳೆದುಕೊಂಡ್ರು ಕಾಂಗ್ರೆಸ್ನವರು. ಆದರೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ನಲ್ಲ ಈ ರಾಜೀವ್ ಗೌಡ, ಈತನನ್ನು ಅರೆಸ್ಟ್ ಮಾಡುವಂತ ಕೆಲಸ ಇನ್ನೂ ಕೂಡ ಯಾಕೆ ಆಗ್ತಾ ಇಲ್ಲ? ಅಮಾನತ್ತು ಮಾಡಿದ್ರೆ ಮುಗಿದೋಯ್ತಾ? ಈ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಮಾತಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಏನಾದರೂ ನೈತಿಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ. ಈಗ ಒಬ್ಬ ಯಾವನೋ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕಾ? ಹಾಗಿದ್ರೆ ಆತನ ಹಿಂದೆ ಯಾರ ರಕ್ಷೆ ಇದೆ? ಯಾರ ರಕ್ಷಣೆಯಿಂದ ಆತ ಇಷ್ಟು ಆರಾಮಾಗಿ ಹೊರಗಡೆ ಓಡಾಡ್ತಾ ಇದ್ದಾನೆ? ಮಹಿಳಾ ಅಧಿಕಾರಿಗೆ ಹೆಂಗ್ ಬೇಕೋ ಹಂಗ್ ಮಾತಾಡಿ ಧಮಕಿ ಹಾಕಿ ಆತನ ಮೇಲೆ ಎಫ್ಐಆರ್ ಆಗಿದೆ, ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ನಮ್ಮ ರಾಜ್ಯ ಸುಭದ್ರ ಸರ್ಕಾರ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ದಕ್ಷ ಅಧಿಕಾರವನ್ನು ನಾವು ಕೊಡ್ತೀವಿ ಅಂತ ಏನಾದರೂ ನೀವು ಹೇಳಿದ್ರೆ, ಹಂಗೆ ಹೇಳೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ. ಯಾವನೋ ಒಬ್ಬ ರಾಜೀವ್ ಗೌಡನನ್ನು ಹಿಡಿಯೋದಕ್ಕಾಗ್ತಿಲ್ಲ ನಿಮ್ಮ ಕಡೆಯಿಂದ, ಅಥವಾ ಪ್ರಭಾವ ಬಳಸಿ ಆತನನ್ನು ಸೇಫ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಾಚಿಕೆ ಆಗಬೇಕು. ಯಾವನ್ನ ಸೇಫ್ ಮಾಡ್ತಾ ಇದ್ದೀರಿ ನೀವು? ಎಂಥವನ್ನ ಸೇಫ್ ಮಾಡ್ತಾ ಇದ್ದೀರಿ ನೀವು? ಕಾಂಗ್ರೆಸ್ ಇದಕ್ಕೆ ಉತ್ತರವನ್ನ ಕೊಡಬೇಕು. ಈತನ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿರೋದು, ರಾಜೀವ್ ಗೌಡ ಮೇಲೆ 100ಕ್ಕೂ ಹೆಚ್ಚು ಸಿವಿಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್, 100ಕ್ಕೂ ಹೆಚ್ಚು ಸಿವಿಲ್ ಕೇಸ್. ಇಷ್ಟೊಂದು ತಪ್ಪು ಮಾಡಿದ್ರೂ ಕೂಡ ಈತ ಇನ್ನೂ ಅರೆಸ್ಟ್ ಆಗಿಲ್ಲ. 16 ಕ್ರಿಮಿನಲ್ ಕೇಸ್ಗಳಿರೋದು, 100 ಸಿವಿಲ್ ಕೇಸ್ಗಳಿರೋದು, ಮೇಲೆ ಪೌರಾಯುಕ್ತೆಗೆ ಫೋನ್ ಮಾಡಿ ಧಮಕಿ ಹಾಕೋದು, ಆದರೂ ಕೂಡ ರಾಜೀವ್ ಗೌಡನ ಬಂಧನ ಇಲ್ಲ. ಪ್ರತಿಯೊಬ್ಬ ಸಚಿವರು ಉತ್ತರ ಕೊಡಬೇಕು. ಇದಕ್ಕೆ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸ್ತಾ ಇರೋ ಎಲ್ಲರೂ ಕೂಡ ಉತ್ತರವನ್ನ ಕೊಡ್ಬೇಕು. ಏನ್ ನಡೀತಾ ಇದೆ ನಿಮ್ಮ ಸರ್ಕಾರದಲ್ಲಿ?
ರಾಜೀವ್ ಗೌಡ ರಕ್ಷಣೆಗೆ ನಿಂತಿರುವಂತ ಆ ಓರ್ವ ಪ್ರಭಾವಿ ಮಂತ್ರಿ ಯಾರು? ರಾಜೀವ್ ಪತ್ನಿ ಜೊತೆಗೆ ಚರ್ಚೆ ಮಾಡಿರುವ ಒಬ್ಬ ಹಿರಿಯ ಮಂತ್ರಿ. ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಂತ್ರಿಯ ಮಾರ್ಗದರ್ಶನ. ಪ್ರಭಾವಿ ಮಂತ್ರಿಯ ಕಾರಣ ಪೊಲೀಸರು ಅಸಹಾಯಕರಾದ್ರ. ಆ ಪ್ರಭಾವಿ ಮಂತ್ರಿ ಈತ ಹೇಗೆ ತಪ್ಪಿಸ್ಕೋಬೇಕು, ಇದರಿಂದ ಹೇಗೆ ಪಾರಾಗಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಡ್ತಾ ಇದ್ದಾರಂತೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ. ಅವನಿಂದ ಇವರೆಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡು. ಆ ಪ್ರಭಾವಿ ಮಂತ್ರಿಯಿಂದ ಈ ಪೊಲೀಸರೆಲ್ಲ ಅಸಹಾಯಕರಾದ್ರ. ಈ ಕಾರಣಗಳಿಂದಲೇ ರಾಜೀವ್ ಗೌಡನ ಅರೆಸ್ಟ್ ಆಗ್ತಾ ಇಲ್ವಾ, ಸಾಧ್ಯವಾಗ್ತಾ ಇಲ್ವಾ? ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ನಮಗೆ ನಿಜಕ್ಕೂ ಹೆಮ್ಮೆ ಇದೆ. ಆದರೆ ಇಲ್ಲೇ ಪಕ್ಕದ ಶಿಡ್ಲಘಟ್ಟದ ಈ ಧಮ್ಕಿ ವೀರ್ನನ್ನು ಅರೆಸ್ಟ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಈ ಹಿಂದೆ ನಾವು ಹಲವು ಉದಾಹರಣೆಗಳನ್ನು ನೋಡಿದ್ದೀವಿ. ವಿದೇಶದಲ್ಲಿ ಅಡಗಿ ಕುಳಿತಿದ್ದವರನ್ನು ಒದ್ದು ಎಳ್ಕೊಂಡ್ ಬಂದಿರೋದು ನಮ್ಮ ಕರ್ನಾಟಕ ಪೊಲೀಸ್. ಈ ರಾಜೀವ್ ಗೌಡ ಎಲ್ಲಿ ಸಿಕ್ಕಾಕೊಂಡಿದ್ದಾನೆ, ಎಲ್ಲಿ ಅಡಗಿ ಕೂತಿದ್ದಾನೆ, ಯಾಕೆ ಆತನನ್ನು ಎಳ್ಕೊಂಬರಕ್ಕಾಗ್ತಾ ಇಲ್ಲ? ನೀವೇನಾದರೂ ಪ್ರಭಾವಿ ಮಂತ್ರಿಯ ಪ್ರಭಾವದಿಂದಾಗಿ ಆತನನ್ನು ಏನು ಮಾಡದೆ ಸುಮ್ಮನೆ ಕೂತಿದ್ದೀರಿ ಅಂತಂದರೆ ನಮಗೆ ನಿಮ್ಮ ಬಗ್ಗೆ ಯಾವ ರೀತಿ ಭಾವನೆಯನ್ನು ವ್ಯಕ್ತಪಡಿಸಬೇಕು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇನ್ಮುಂದೆ ಭದ್ರತೆಯ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ 1000 ಸರಿ ಯೋಚನೆ ಮಾಡಿ. ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ನೆಕ್ಸ್ಟ್, ರಾಜ್ಯದಲ್ಲಿ ಜೆಡಿಎಸ್ ಪಾರ್ಟಿ ಪುನಶ್ಚೇತನವನ್ನ ಕಂಡುಕೊಳ್ಳೋದಕ್ಕೆ ಇವತ್ತು ಹಾಸನದಲ್ಲಿ ದೊಡ್ಡ ಸಮಾವೇಶವನ್ನೇ ನಡೆಸಿದರು. ಈ ಸಮಾವೇಶದಲ್ಲಿ ದೊಡ್ಡಗೌಡರು ಅಕ್ಷರಶಃ ಆರ್ಭಟಿಸಿದ್ದಾರೆ, ಗುಡುಗಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡರ ಗುಡುಗು, ಮಿಂಚು, ಸಿಡಿಲು ಎಲ್ಲ ಒಂದೇ ಟೈಮ್ಗೆ ಇವತ್ತು ಯಾರ ವಿರುದ್ಧ ಯಾವ ಮಟ್ಟಿಗೆ ವಾಗ್ದಾಳಿಯನ್ನ ನಡೆಸಿದರು? ಸಮಾವೇಶದ ಮುಖ್ಯಾಂಶಗಳು ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೆ ಕಮಾಲ್ ಮಾಡಲು ದಳಪತಿಗಳು ರಣತಂತ್ರ ಹೆಣೆಯುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದ್ದಾರೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಾಲ ಬಂದೇ ಬರುತ್ತೆ, ಎಲ್ಲರಿಗೂ ಉತ್ತರ ಕೊಡುವೆ. ಹಾಸನ ಸಮಾವೇಶದಲ್ಲಿ ಆರ್ಭಟಿಸಿದ ದೊಡ್ಡಗೌಡರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ? ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವ್ರಿಗೆ ಪ್ರೈಸ್ ಪ್ರೈಸ್ ಹೇಳ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಗ್ಯಾರಂಟಿ ಅಂತ ಹೇಳಿ ಕ್ವಾರ್ಟರ್ ರೇಟ್ ಹೆಚ್ಚಳ ಮಾಡಿದ್ರು. ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹಕ್ಕೆ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲು ತಗೋತಾರಲ್ಲ. ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡೋದು, ನಿಮ್ಮ ಜೋಬಕ್ಕೆ ಕತ್ರೆ ಹಾಕೋದ್ರು. ಆ ಕೆಲಸ ನಾನು ಮಾಡದ್ನ. 2028ರಲ್ಲಿ ಕುಮಾರಣ್ಣ ಸಿಎಂ ಆಗಬೇಕು. ಈ ರಾಜ್ಯ ಸಂಪತ್ಭರಿತವಾದಂಥ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋದೇ ಆಸೆ ನನಗಿರ್ತಕ್ಕಂಥದ್ದು. ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಹಾಸನದಲ್ಲಿ ದಳಪತಿಗಳು ಭರ್ಜರಿ ಸಮಾವೇಶ ಮಾಡಿದ್ದು ಮತ್ತೆ ಪಕ್ಷಕ್ಕೆ ಪುನಶ್ಚೇತನ ತುಂಬಲು ಮುಂದಾಗಿರೋದಂತೂ ಸತ್ಯ.
ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ದಳಪತಿಗಳು ಅಕ್ಷರಶಃ ಹಾಸನದಲ್ಲಿ ಗುಡುಗಿದ್ದಾರೆ ಇವತ್ತು. ಅಸಲಿಗೆ ಹಳೆ ಮೈಸೂರು ಮೇಲೆ ದಳಪತಿಗಳು ಕಣ್ಣಿಟ್ಟು ಕುಳಿತಿದ್ದಾರೆ. ಹಳೆ ಮೈಸೂರು ಭಾಗ JDSನ ಭದ್ರಕೋಟೆ. ಆದರೆ ಕಾರಣಾಂತರಗಳಿಂದ ಛಿದ್ರ ಆಗುವಂತಹ ಎಲ್ಲ ಹಂತಕ್ಕೆ ಹೋಯಿತು. ಅಲ್ಲಲ್ಲಿ JDS ಉಳಿದಿದೆ. ಆದರೆ ಆ ಒಂದು JDSನ ಈ ಹಿಂದಿನ ಖದರೇನಿತ್ತು ಅದನ್ನು ವಾಪಸ್ ತಗೊಂಡು ಬರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ದಳಪತಿಗಳು. 2023ರಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ದು JDS ಆ ಭಾಗದಲ್ಲಿ. ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಭಾಗದಲ್ಲಿ JDS ಅಡ್ರೆಸ್ ಇಲ್ದಂಗೆ ಹೋಯಿತು. ಹಾಸನ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರುವರೆಗೂ ಈ ಎಲ್ಲ ಭಾಗಗಳನ್ನು ಒಳಗೊಂಡು ಹಳೆ ಮೈಸೂರು. ಆ ಹಳೆ ಮೈಸೂರಿಗೆ ಅಧಿಪತಿಗಳು ಈ ದಳಪತಿಗಳಾಗಿದ್ದರು. ಆದರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಸೊ ಮೊದಲಿನ ವಾತಾವರಣವನ್ನು ಖಂಡಿತವಾಗಿಯೂ ಹಳೆ ಮೈಸೂರಿನಲ್ಲಿ ನಾವು ಕಂಡುಕೊಳ್ಳೇಬೇಕು ಅಂತ ಹೇಳಿ ದಳಪತಿಗಳು ಪಣ ತೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಂಪೂರ್ಣ JDS ಮಯ ಆಗಿತ್ತು. ಆದರೆ ಮಂಡ್ಯದಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ? ಸೊ ಈಗ ಮತ್ತೆ ಅದೇ ಖದರನ್ನು ವಾಪಸ್ ತಗೋಬೇಕು ಅನ್ನುವಂಥದ್ದು ಗೌಡ್ರ ಇರಾದೆ. ಹಳೆ ಮೈಸೂರು ಭಾಗದಲ್ಲಿ 66 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವ ಪಕ್ಷಕ್ಕೆ ಅಧಿಕಾರ ಫಿಕ್ಸ್ ಆಗಿರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಾಗಿದೆ. ಒಕ್ಕಲಿಗರು ಹೆಚ್ಚಿರುವ ಕೋಟೆ JDS ಆಧೀನದಲ್ಲಿತ್ತು. ಆದರೆ 2023ರಲ್ಲಿ JDS ಕೋಟೆ ಛಿದ್ರ ಮಾಡಿದ್ದು ಇದೇ ಕಾಂಗ್ರೆಸ್ ಪಡೆ. DK ಶಿವಕುಮಾರ್ ಅವರು ಗೌಡ್ರ ಈ ಭದ್ರಕೋಟೆಗೆ ಯಾವ ರೀತಿ ಡೈನಮೈಟ್ ಇಟ್ರು ಅಂತಂದ್ರೆ, ಒಕ್ಕಲಿಗ ಸಮುದಾಯದವರು CM ಆಗ್ಬಿಡ್ತಾರೆ DK ಶಿವಕುಮಾರ್, ಹಿಂಗಾಗಿ ಅವರನ್ನ ಬೆಂಬಲಿಸೋಣ ಅನ್ನೋ ಲೆಕ್ಕಕ್ಕೆ ಬಂದು ಎಲ್ಲ ಒಕ್ಕಲಿಗರು ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಜಯಂತ್. ಲೋಕಸಭೆ ಚುನಾವಣೆಯಲ್ಲಿ ಹಾಸನವೂ ಕೂಡ JDSನ ಕೈ ತಪ್ಪಿತು. 2023ರ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳನ್ನು ಗೆದ್ದಿರೋದು JDS. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಒಕ್ಕಲಿಗರು. 2028ರಲ್ಲಿ ದಳಕ್ಕೆ ಆ ಸ್ಥಿತಿ ಬರಬಾರದು ಅಂತಿದ್ದಾರೆ ದೇವೇಗೌಡರು. ಅದೇ ಕಾರಣಕ್ಕೆ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ JDS ಈಗ ಮುಂದಾಗಿದೆ. ಹಾಸನದ ಮೂಲಕ ರಣಕಹಳೆಯನ್ನ ಗೌಡ್ರು ಊದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಯಾವ ರೀತಿಯ ಛಾಪನ್ನ ಗೌಡ್ರು ಮೂಡಿಸ್ತಾರೆ, ದಳಪತಿಗಳನ್ನ ಕೈ ಹಿಡಿಯುವ ಕೆಲಸ ಮತ್ತೆ ಒಕ್ಕಲಿಗ ಸಮುದಾಯದಿಂದ, ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದ ಜನರಿಂದ ಆಗುತ್ತಾ ಕಾದ್ನೋ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇರುವಂತ ಆಂತರಿಕ ಕಲಹ ತಾರಕಕ್ಕೇರಿದೆ. ಸಂಸದ ಶಶಿ ತರೂರ್ ಆಪರೇಷನ್ ಸಿಂಧೂರದ ಬಗ್ಗೆ ನೀಡಿದ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಹೇಳಿಕೆಯ ಬಗ್ಗೆ ನನಗೆ ಯಾವುದೇ ವಿಷಾದ ಇಲ್ಲ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಪಾಕಿಸ್ತಾನದ ವಿರುದ್ಧ ನಡೆಸಿದಂತಹ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಶಶಿ ತರೂರ್ ಸಮರ್ಥನೆ ಮಾಡಿಕೊಂಡಿದ್ದರು. ಆ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕೇರಳದಲ್ಲಿ ಕಮಲವನ್ನ ಅರಳಿಸಬೇಕು ಅನ್ನುವಂಥದ್ದು ಮೋದಿಯವರ ಲೆಕ್ಕಾಚಾರವಾಗಿದೆ. ಹೀಗಾಗಿ ಕೇರಳನ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಮೋದಿಯವರು ಒಬ್ಬೊಬ್ಬರೇ ನಾಯಕರನ್ನ NDAಯತ್ತ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಶಶಿ ತರೂರ್ ಅವರ ಸರದಿ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿ, ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿರುವಂಥದ್ದು ನಾಯಕ. ತಿರುವನಂತಪುರದ 4 ಬಾರಿಯ ಸಂಸದ ಈ ಶಶಿ ತರೂರ್. ಆದರೂ ಕೂಡ ಶಶಿ ತರೂರ್ಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಇಲ್ಲ, ಸಿಗಬೇಕಾದ ಪ್ರಾಶಸ್ತ್ಯ ಸಿಕ್ಕಿಲ್ಲ. ಈ ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ದು ಶಶಿ ತರೂರ್. ಪ್ರಧಾನಿ ಮೋದಿಯವರ ಹಲವು ಯೋಜನೆಗಳನ್ನ ಹೊಗಳಿದ್ದೂ ಇದೆ ಶಶಿ ತರೂರ್. ಬಿಜೆಪಿಯ ಪರವಾಗಿ ಮಾತಾಡಿದ್ದಿದೆ ಶಶಿ ತರೂರ್ ಕೆಲವು ವಿಚಾರಗಳಲ್ಲಿ. ಈಗ G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ಬರು. ಅದೇ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ನೇರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಬ್ಬೊಬ್ಬರಾಗೆ ಪಕ್ಷ ಬಿಡ್ತಾ ಇದ್ದಾರೆ ಈ G23 ಸದಸ್ಯರು.
ಗುಲಾಂ ನಬಿ ಆಜಾದ್ ಕೊನೆಗೆ ಪಕ್ಷವನ್ನೇ ಬಿಟ್ಟರು. ಇದೀಗ ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿದದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತೃತೀಯ ರಂಗ ಸ್ಟ್ರಾಂಗ್ ಆಗಿಲ್ಲ. ರಾಹುಲ್ ಗಾಂಧಿನೇ ನಮ್ಮ ನಾಯಕ ಅಂತಂದ್ರೆ ನಮಗೆ ಭವಿಷ್ಯ ಇಲ್ಲ, ಹಿಂಗಾಗಿ ನಮ್ಮ ಭವಿಷ್ಯವನ್ನ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದಾರಾ. ಅದರಲ್ಲಿ ಶಶಿ ತರೂರ್ ಅವರು ಕೂಡ ಎರಡನೇ ವ್ಯಕ್ತಿ ಆಗ್ತಾರ. ಶಶಿ ತರೂರ್ಗೆ ಗಾಳ ಹಾಕಿತ್ತ ಕೇಸರಿ ಸೇನೆ ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದೆಯಾ? ಕಾಂಗ್ರೆಸ್ಸಿಂದ ಆಚೆ ಬಂದ್ರೆ ನೇರವಾಗಿ ಬಿಜೆಪಿಗೆ ಹಾಕೊಂಡ್ಬಿಡೋದು. ಕೇರಳದಲ್ಲಿ ಶಶಿ ತರೂರ್ ನೇತೃತ್ವದಲ್ಲಿ ಪಕ್ಷ ಕಟ್ತಾರ? ಹಾಗಿದ್ರೆ ಪ್ರಧಾನಿ ಮೋದಿ ಅವರು ಅಲ್ಲಿ ರಾಜೀವ್ ಚಂದ್ರಶೇಖರ್ ಇದ್ದಾರೆ. ಶಶಿ ತರೂರ್ ಅವ್ರನ್ನು ಕರ್ಕೊಂಡು ಬಂದು ಪಕ್ಷದ ಬಲವನ್ನ ಇಮ್ಮಡಿ ಮಾಡಿ ಕೇರಳದಲ್ಲಿ ಕಮಲ ಅರಳಿಸೋದಕ್ಕೆ ಯಶಸ್ವಿ ಆಗ್ತಾರಾ ಪ್ರಧಾನಿ ಮೋದಿ ಅವರು? ನೋಡೋಣ. ನೆಕ್ಸ್ಟ್, ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 9ನೇ ದಿನಕ್ಕೆ ಕಾಲಿಟ್ಟಿದೆ. 9 ದಿನಗಳಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಲಕ್ಕುಂಡಿಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಶಿಲ್ಪ ಕಲೆಗಳ ತವರೂರಾಗಿರುವಂತಹ ಲಕ್ಕುಂಡಿಯಲ್ಲಿ ಅಗೆದಷ್ಟು ಅಚ್ಚರಿಗಳು ಹೊರಬರ್ತಾನೆ ಇದೆ. ಒಂಬತ್ತನೇ ದಿನದ ಉತ್ಖನನದ ವೇಳೆ ಲಕ್ಕುಂಡಿಯಲ್ಲಿ ಅಚ್ಚರಿ. ರೈತನ ಜಮೀನಿನಲ್ಲಿ ದೈತ್ಯ ಘಟಸರ್ಪದ ಮೂರ್ತಿ ಪತ್ತೆ. ಲಕ್ಕುಂಡಿ ಮಣ್ಣಿನ ರಹಸ್ಯ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಲಕ್ಕುಂಡಿಗೊಂದು ವಿಶಿಷ್ಟ ಸ್ಥಾನವಿದೆ. ಒಂದು ಕಾಲದಲ್ಲಿ ಈ ಪುಣ್ಯ ಭೂಮಿ ಈಗ ಸತ್ತಿಲ್ಲದೆ ತನ್ನ ಒಡಲುಗಳಿಗೆ ಗುಟ್ಟುಗಳನ್ನ ಬಿಟ್ಟು ಕೊಡ್ತಾ ಇದೆ. ಮಣ್ಣು ಅಗೆದಷ್ಟು ಇಲ್ಲಿ ಶಿಲ್ಪಕಲೆಯ ವೈಭವ ಕಣ್ಣಿಗೆ ರಾಚುತ್ತಿದ್ದು ಇಡೀ ಗ್ರಾಮವೇ ಅಚ್ಚರಿಯ ಮಡುವಿನಲ್ಲಿ ಮುಳುಗಿದೆ. ಅಂದು ಶ್ರೀಮಂತಿಕೆಯಿಂದ ಮೆರೆದಿದ್ದ ಈ ನಾಡು ಕಾಲಗರ್ಭದಲ್ಲಿ ಹೇಗೆ ಮಣ್ಣು ಪಾಲಾಯಿತು ಅನ್ನೋ ಕುತೂಹಲ ಈಗ ದಟ್ಟವಾಗಿದೆ. ಪ್ರತಿ ಹೆಜ್ಜೆಯಲ್ಲೂ ಇಲ್ಲಿ ಇತಿಹಾಸದ ಹೆಜ್ಜೆ ಗುರುತು ಸಿಗ್ತಾ ಇವೆ. ಇನ್ನು ಇದೇ ವೇಳೆ ಲಕ್ಕುಂಡಿಗೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ್ರು. ಸತತ 9 ದಿನಗಳ ಉತ್ಖನನದ ಬಳಿಕ ಸಿಕ್ಕಿರೋ ಆ ಒಂದು ಮೂರ್ತಿ ಇಡೀ ರಾಜ್ಯದ ಗಮನ ಸೆಳೆದಿದೆ. ರೈತ ಷಣ್ಮುಖರವದಿ ಅನ್ನೋರ ಜಮೀನಿನಲ್ಲಿ ಭವ್ಯವಾದ ಘಟಸರ್ಪ ನಾಗರಕಲ್ಲಿನ ಶಿಲೆ ಪತ್ತೆಯಾಗಿದೆ. 7 ಎಡೆಗಳನ್ನು ಬಿಚ್ಚಿ ನಿಂತಿರೋ ಈ ಹಾವಿನ ಶಿಲ್ಪ ಅತ್ಯಂತ ಆಕರ್ಷವಾಗಿದ್ದು ಜನರಲ್ಲಿ ಭಯ ಮತ್ತು ಭಕ್ತಿ ಎರಡನ್ನೂ ಮೂಡಿಸಿದೆ. ಜಾನಪದ ನಂಬಿಕೆಗಳ ಪ್ರಕಾರ ಇಂತಹ ಘಟಸರ್ಪದ ಮೂರ್ತಿ ಇರೋ ಜಾಗದಲ್ಲಿ ಅಪಾರ ಪ್ರಮಾಣದ ನಿಧಿ ಅಡಗಿರುತ್ತದೆ ಎನ್ನಲಾಗ್ತಿದೆ. ಈ ನಾಗರಕಲ್ಲು ಈಗ ಸಂಶೋಧಕರ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಒಂದು ದ್ವಾರಪಾಲಕರಾಗಿರ್ಬೋದು, ಒಂದು ಏನು ಶೈವ ಪದ್ಧತಿಯ ಒಂದು ದಾನ ಶಿಲಾಶಾಸನ ಇರ್ಬೋದು, ಇದು ಒಂದು ದೇವಸ್ಥಾನದ ಮೇಲೆ ಇರುವ ಒಂದು ಕೀರ್ತಿ ಮುಖ ಆಗಿರ್ಬೋದು, ಇವು ಎಲ್ಲ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಅವಧಿಯಲ್ಲಿರುವಂತ ಪ್ರಾಚ್ಯಾವಶೇಷಗಳು ಇವೆ ಸರ್. ಜಮೀನಿನ ಮೂಲೆ ಮೂಲೆಯಲ್ಲೂ ಈಗ ಇತಿಹಾಸದ ಕುರುಹುಗಳು ಕಾಣಿಸ್ತಿವೆ. ಜಮೀನಿನೊಳಗೆ ಇರುವ ಪುರಾತನ ಕಾಲದ ಬಾವಿಯನ್ನ ಪರೀಕ್ಷಿಸಿದಾಗ ಅಲ್ಲಿ ಸುಂದರವಾದ ಕಲಾಕೃತಿಗಳ ರಾಶಿಯೇ ಪತ್ತೆಯಾಗಿದೆ. ಬಾವಿಯ ಗೋಡೆಗಳಲ್ಲಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಸುಂದರ ಶಿಲೆಗಳು, ಕೀರ್ತಿ ಮುಖಗಳು ಮತ್ತು ದ್ವಾರಪಾಲಕರ ಶಿಲ್ಪಗಳು ಕಂಡುಬಂದಿವೆ. ಬಾವಿಯ ಆಳದಲ್ಲಿ ಮಿನುಗುತ್ತಿರುವ ಸರಸ್ವತಿ ಮತ್ತು ಲಕ್ಷ್ಮೀದೇವಿಯ ಮೂರ್ತಿಗಳು ಅಂದಿನ ಕಾಲದ ಕಲಾ ಪ್ರೌಢಿಮೆಗೆ ಸಾಕ್ಷಿ ನುಡಿಯುತ್ತಿವೆ. ಈ ಬಾವಿ ಕೇವಲ ನೀರಿನ ಮೂಲವಲ್ಲ, ಅದು ಕಲೆಯ ಅಕ್ಷಯ ಪಾತ್ರೆ ಎಂಬಂತಾಗಿದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರೆ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಅಚ್ಚರಿಯ ಸಂಗತಿ ಅಂದ್ರೆ ರೈತರು ಕೃಷಿ ಕೆಲಸಕ್ಕೆ ಬಳಸುವ ಪಂಪ್ ಸೆಟ್ ನಿರ್ಮಾಣಕ್ಕೆ ಬಳಸಿರೋ ಕಲ್ಲುಗಳು ಕೂಡ ಪುರಾತನ ಶಾಸನಗಳೇ ಆಗಿವೆ. ಇಲ್ಲಿ ಪತ್ತೆಯಾದ ದಾನಶಾಸ್ತ್ರದ ಶಿಲೆ ಸುಮಾರು 12ನೇ ಶತಮಾನದ್ದು ಎಂದು ಅಂದಾಜಿಸಲಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಇತಿಹಾಸವನ್ನು ಸಾರುತ್ತಿದೆ. ಇದನ್ನು ಅರಿಯದ ರೈತರು ಈ ಅಮೂಲ್ಯ ಶಿಲೆಗಳನ್ನು ಸಾಮಾನ್ಯ ಕಲ್ಲುಗಳೆಂದು ಭಾವಿಸಿ ಪಂಪ್ ಸೆಟ್ ಸುತ್ತಲೂ ಬಳಸಿದ್ದಾರೆ. ಹೊಯ್ಸಳರು ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಈ ಅವಶೇಷಗಳು ಪತ್ತೆಯಾಗುತ್ತಿರುವುದು ಲಕ್ಕುಂಡಿಯ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರುತ್ತಿದೆ. ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ಹಲವಾರು ದೇವಾಲಯಗಳು ಈಗಲೂ ಕೂಡ ಕೆಲವು ಸುಸ್ಥಿತಿಯಲ್ಲಿ ಇವೆ ಅನ್ನೋದನ್ನು ನಾವು ನೋಡಬೇಕು. ಅದರಲ್ಲಿ ಒಂದು ಇಲ್ಲಿ ಎಲ್ಲ ಧರ್ಮೀಯರ ದೇವಾಲಯಗಳು ಕೂಡ ಇದ್ವು.
ಮೂಲತಃ ಪ್ರಾರಂಭಿಕ ಘಟ್ಟದೊಳಗೆ ಇಲ್ಲಿ ಜೈನ ದೇವಾಲಯವೇ ನಮಗೆ ಕಂಡು ಬರ್ತದೆ. ಅದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕ್ರಿಶಕ 1007ರಲ್ಲಿ ಬರೆಸಿದಂತಹ ಶಾಸನ ಅದು. ಈಗಲೂ ಕೂಡ ಮ್ಯೂಸಿಯಂನಲ್ಲಿ ಅದನ್ನು ಗ್ಲಾಸ್ನಲ್ಲಿ ಇಡಲಾಗಿದೆ. ಅದರಲ್ಲಿ ಅತಿಮೊಬ್ಬೆ ಯಾವ ರೀತಿ ಈ ಊರಿನಲ್ಲಿ ಇದ್ಲು, ಯಾವ್ಯಾವ ಬಸದಿಗಳನ್ನು ಆಕೆ ಕಟ್ಟಿಸಿದ್ಲು ಅನ್ನೋದರ ಸುದೀರ್ಘವಾದಂಥ ವಿವರಣೆ ಅದರಲ್ಲಿ ಬರ್ತದೆ. ಈ ಪ್ರದೇಶದಲ್ಲಿ ಹಿಂದೆ ದೊಡ್ಡ ಯುದ್ಧವೇ ನಡೆದಿತ್ತೋ ಅಥವಾ ಇಲ್ಲಿನ ಜನರು ಮಣ್ಣಿನ ಅಡಿ ಊತು ಹೋದ್ರ ಅನ್ನೋ ಅನುಮಾನ ಮೂಡಿದೆ. ಪ್ರತಿ ಹೊಸ ವಸ್ತು ಸಿಕ್ಕಾಗಲೂ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಿದಂತಾಗುತ್ತಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈಗ ಸ್ತಬ್ಧ ಚಿತ್ರದ ಸಮರ ನಡೀತಾ ಇದೆ. ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶವನ್ನ ನಿರಾಕರಣೆ ಮಾಡಿರೋದು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಕಾರಣವಾಗಿದೆ. ಕರ್ತವ್ಯ ಪಥದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡಬೇಕಾಗಿತ್ತು, ಆದರೆ ಅವಕಾಶ ಸಿಕ್ಕಿಲ್ಲ. ಬದಲಾಗಿ ಭಾರತ ಪರ್ವದಲ್ಲಿ ನಮ್ಮ ಸ್ತಬ್ಧ ಚಿತ್ರ ರಾಜ್ಯದ ಸಂಸ್ಕೃತಿಯ ಅನಾವರಣವನ್ನ ಮಾಡಲಿಕ್ಕಿದೆ. ಒಂದ್ ಕಡೆ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಈ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ, ಸಂಸದ ಯದುವೀರ್ ಒಡೆಯರ್ ರಾಜ್ಯ ಸರ್ಕಾರವೇ ಕೇಂದ್ರ ಜೊತೆಗೆ ಸರಿಯಾದ ಪತ್ರ ವ್ಯವಹಾರವನ್ನ ನಡೆಸಿಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಇದು ಯಾವ ರೀತಿಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ನೀವೇನು? ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ, ರಾಜ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ತಬ್ಧ ಚಿತ್ರ ಸಮರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪ್ರತಿ ವರ್ಷ ಕರ್ನಾಟಕದ ಟ್ಯಾಬ್ಲೋ ಇದ್ದೇ ಇರುತ್ತೆ. ಆದರೆ ಈ ವರ್ಷದ ಟ್ಯಾಬ್ಲೋಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದ್ದರಿಂದ ಈ ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗುವುದಿಲ್ಲ. ಅದ್ಭುತ ಟ್ಯಾಬ್ಲೋ ರೂಪಿಸಿದ್ದ ರಾಜ್ಯ ಸರ್ಕಾರ. ಕರ್ನಾಟಕವು ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರೂಪಿಸಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ತವ್ಯ ಪಥದಲ್ಲಿ ಸಾಗಬೇಕಾಗಿತ್ತು. ಆದರೆ ಇದೀಗ ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಯಾಕೆಂದರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಲು ಅವಕಾಶ ಸಿಕ್ಕಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ನಾಯಕರು ಏನಾದರೂ ಮಾಡಿ ನಮ್ಮ ಟ್ಯಾಬ್ಲೋ ಕರ್ತವ್ಯ ಪಥದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಸ್ತಬ್ಧ ಚಿತ್ರವನ್ನು ಕಳಿಸಲಾಗಿತ್ತು. ಆದರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂಥ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್ ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ.
ಆದರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣಿ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನು ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನು ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನು ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕೊನೆಗೂ ತನ್ನ ಹಠಕ್ಕೆ ಬಿದ್ದಿರುವಂತಹ ಬಾಂಗ್ಲಾದೇಶ್ ಇದೀಗ T20 ವಿಶ್ವಕಪ್ನಿಂದ ಹೊರಬಿದ್ದಿದೆ. ವಿಶ್ವಕಪ್ ಆಡುತ್ತೇವೆ, ಆದರೆ ಭಾರತದಲ್ಲಿ ಮಾತ್ರ ಅಲ್ಲ ಅಂತ ಖ್ಯಾತೆ ತೆಗೆದಿದ್ದ ಬಾಂಗ್ಲಾ ICCಯ ಸೂಚನೆಯನ್ನ ಧಿಕ್ಕರಿಸಿತ್ತು. ಇದೀಗ ಬಾಂಗ್ಲಾದೇಶವನ್ನ ವಿಶ್ವಕಪ್ನಿಂದ ICC ಹೊರದಬ್ಬಿದೆ. ಇದೀಗ ಬಾಂಗ್ಲಾದೇಶದ ಜಾಗವನ್ನ ಸ್ಕಾಟ್ಲೆಂಡ್ ತುಂಬಲಿದೆ ಅಂತ ICC ಅಧಿಕೃತವಾಗಿ ಘೋಷಣೆ ಮಾಡಿದೆ. ಬಾಂಗ್ಲಾದೇಶದ ಈ ಹುಚ್ಚು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಗಮನಿಸಬೇಕು. ಮೊದಲೇ ಬಾಂಗ್ಲಾದೇಶ್ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ನೋಡಿದ್ದೀವಿ. ಇದರ ಮಧ್ಯೆ ಯಾರದ್ದೋ ಮಾತನ್ನು ಕೇಳಿಕೊಂಡು ತನ್ನ ಧಿಮಾಕಿನ ನಿರ್ಧಾರದಿಂದ ಅದು ಎಷ್ಟು ಲಾಸ್ ಮಾಡ್ಕೊಳ್ಳುತ್ತೆ ನೋಡ್ತಾ ಹೋಗೋಣ. ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ತೀರಾ ಬಡತನ ಇದೆ. ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ್ ಹೇಳಿರೋದು ದೊಡ್ಡ ಲಾಸ್ಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಸಂಬಂಧಕ್ಕೆ ಇದು ಕುತ್ತು ತಂದಂತೆ. ಪಾಕಿಸ್ತಾನದ ರೀತಿ ಬಾಂಗ್ಲಾನೂ ಕೂಡ ಭಾರತ ತಂಡ ಬಹಿಷ್ಕರಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಾಗೊಂದು ಸಂದರ್ಭ ಬಂದರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಮುಲಾಜ್ ಇಟ್ಕೊಳ್ಳಲ್ಲ. ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಡಲ್ಲ ಅಂತ ಭಾರತ ಹೇಳಬಹುದು. ಆಗ ಕ್ರಿಕೆಟ್ ಲೋಕದಲ್ಲಿ ಬಾಂಗ್ಲಾದೇಶ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಅವಕಾಶ ವಂಚಿತರಾಗ್ತಾರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಕ್ರಿಕೆಟರ್ಸ್. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ದೊಡ್ಡ ಬೆಲೆಯನ್ನ ತೆರಲಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ. ICCಯಿಂದ ಬರುವ ವಾರ್ಷಿಕ ಆದಾಯಕ್ಕೆ ಬ್ರೇಕ್ ಬೀಳುತ್ತೆ. ನಂಬರ್ 1, ಸುಮಾರು 3.25 ಬಿಲಿಯನ್ ಬಾಂಗ್ಲಾದೇಶಿ ಟಾಕಾ ನಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. 3.25 ಬಿಲಿಯನ್ ಟಾಕಾ ಅಂದರೆ 240 ಕೋಟಿ ರೂಪಾಯಿ ಇಂಡಿಯನ್ ರುಪೀಸಲ್ಲಿ. 240 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಈಗ ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಮ್ಯಾಚ್ ಫೀಸ್ ಕೂಡ ಸಿಗಲ್ಲ. ಬಾಂಗ್ಲಾದೇಶ್ ಕ್ರಿಕೆಟಿಗರ ICC ರ್ಯಾಂಕಿಂಗ್ ಕೂಡ ಕಡಿಮೆ ಆಗುತ್ತೆ. IPL ಅಲ್ಲೂ ಕೂಡ ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಚಾನ್ಸ್ ಸಿಗಲ್ಲ. ಪಾಕಿಸ್ತಾನ್ ಆಟಗಾರರಿಗೆ ಬ್ಯಾನ್ ಶಿಕ್ಷೆ ವಿಧಿಸಿರುವ BCCI. ಈ ಕಡೆ ಪಾಕಿಸ್ತಾನೂ ಇಲ್ಲ, ಈ ಕಡೆ ಬಾಂಗ್ಲಾದೇಶೂ ಇಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನದ ಮಾತನ್ನ ಕೇಳಿ ಕೆಟ್ಟು ಹೋಗಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ RCB ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ RCB ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ RCBಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, RCB ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ಹಾಗಿದ್ರೆ ಅಕ್ಟೋಬರ್ನಲ್ಲೇ RCB ಸೇಲ್ಗೆ ಓನರ್ಸ್ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೆಕ್ಸ್ಟ್ ಓನರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇತ್ತು. RCBಗೆ ಮಾರ್ಚ್ ಅಂತ್ಯಕ್ಕೆ ಹೊಸ ಓನರ್ ಸಿಗುವ ನಿರೀಕ್ಷೆ ಇದೆ. RCB ಟೀಮ್ ಮೇಲೆ ಆಧಾರ್ ಪೂನಾವಾಲಾ ಕಣ್ಣು ಬಿದ್ದಿದೆ. ಅತಿ ಹೆಚ್ಚು ಬಿಡ್ ಮಾಡುವೆ ಅಂತ ಈಗಾಗಲೇ ಆಧಾರ್ ಪೂನಾವಾಲಾ ಅವರು ಹೇಳಿಯಾಗಿದೆ. ಇವರು ಯಾರು ಅಂತಂದ್ರೆ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಮಾಲೀಕ ಈ ಪೂನಾವಾಲಾ. ಹಾಲಿ ಮಾಲೀಕರಾದಂತಹ ಡಿಯಾಜಿಯೋ ಗ್ರೂಪ್ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. KGF ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಖಾಡಕ್ಕಿಳಿದಿದೆ. RCB ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವರದು ಕಣ್ಣು ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ತಗೋತಾರಾ ಅಥವಾ ಆಧಾರ್ ಪೂನಾವಾಲಾ ತಗೋತಾರಾ ಅನ್ನುವಂತಹ ಪ್ರಶ್ನೆ ಇದೆ RCBನ.
2023ರಿಂದಲೂ RCB ಡಿಜಿಟಲ್ ಪಾರ್ಟ್ನರ್ ಆಗಿರೋದು ಈ ಹೊಂಬಾಳೆ ಫಿಲ್ಮ್ಸ್. ಪೂರ್ತಿ ತಂಡವನ್ನ ಖರೀದಿಸೋ ಬದಲು ಕೆಲ ಶೇರ್ಸ್ ಅನ್ನ ಪಡೆಯೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಇಂದ. RCB ಖರೀದಿ ರೇಸ್ನಲ್ಲಿ ಇರೋದು ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ. ಪ್ರೋ ಕಬಡ್ಡಿ ಲೀಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರ ಮಾಲೀಕತ್ವದಲ್ಲಿದೆ. ಇಂಡಿಯನ್ ಫುಟ್ಬಾಲ್ ಲೀಗಲ್ಲಿ ಚೆನ್ನೈ ಮಾಲೀಕರಾಗಿದ್ದಾರೆ ಅಭಿಷೇಕ್ ಬಚ್ಚನ್. ಈಗ RCB ತಂಡವನ್ನ ತಗೊಳ್ಳುವ ಲೆಕ್ಕಾಚಾರದಲ್ಲೂ ಇದಾರಂತೆ. ಬರೋಬ್ಬರಿ 17,059 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಮ್ಮ RCB. 2025ರಲ್ಲಿ IPL ಟ್ರೋಫಿ ಗೆದ್ದ ಬಳಿಕ RCB ಶೇರ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿದೆ. ತನ್ನ ಮೌಲ್ಯಕ್ಕಿಂತ ಹೆಚ್ಚು ಹಣ ಕೇಳ್ತಾ ಇದೆ RCBಯ ಮಾಲೀಕರು. RCB ಕ್ರೇಜ್ನ ಲಾಭ ಪಡೆದುಕೊಳ್ಳೋದಕ್ಕೆ ಡಿಯಾಜಿಯೋ ತಂತ್ರ ಮಾಡ್ತಾ ಇದೆ. RCBಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಇಲ್ಲ, ಬೇರೆ ಯಾವ ತಂಡಕ್ಕೂ ಅಷ್ಟೊಂದು ಕ್ರೇಜ್ ಇಲ್ಲ. ಹೀಗಾಗಿ RCBಯನ್ನ ಖರೀದಿ ಮಾಡೋದಕ್ಕೆ ನಾ ಮುಂದು ತಾ ಮುಂದು ಅಂತಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH